ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ಗೋಳಿನ ಕತೆ ಯಾಕೋ ಸದ್ಯಕ್ಕೆ ಮುಗಿಯೋ ರೀತಿ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಹೆರಿಗೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ಮುಸ್ಕಾನ್ ಸಿಸೇರಿಯನ್ ಹೆರಿಗೆ ಬಳಿಕ ಉಸಿರು ಚೆಲ್ಲಿದ್ದಾರೆ. ಈ ಮಧ್ಯೆ ಖಾಸಗಿ ಆಸ್ಪತ್ರೆಯವರು ನೀಡಿರುವಂತಹ ಹೇಳಿಕೆ ಮತ್ತಷ್ಟು ಶಾಕ್ಗೆ ಒಳಗಾಗುವಂತೆ ಮಾಡಿದೆ. ಏನದು ಈ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಪ್ರಕರಣ. ಮೃತ ಮುಸ್ಕಾನ್ ಕುಟುಂಬಸ್ಥರಿಗೆ ಶಾಕ್ ಕೊಟ್ಟ ಆಸ್ಪತ್ರೆ ಬಿಲ್ ಕಟ್ಟಲಾಗದೆ ಕುಟುಂಬಸ್ಥರು ಪರದಾಟ. ಹೌದು, ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಪ್ರಕರಣ ನಿಮಗೆಲ್ಲ ಗೊತ್ತಿರೋ ವಿಚಾರ. ಆ ಮೃತರ ಕುಟುಂಬಸ್ಥರ ಕತೆ ಕೇಳಿದ್ರೆ ನಿಮಗೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ. ಬಳ್ಳಾರಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಕಳೆದ ನವೆಂಬರ್ 9ನೇ ತಾರೀಕು ಹೆರಿಗೆಗೆ ದಾಖಲಾಗಿದ್ದ 14 ಗರ್ಭಿಣಿಯರಿಗೆ ಸಿಸೇರಿಯನ್ ಮೂಲಕ ಹೆರಿಗೆ ಮಾಡಲಾಗಿತ್ತು. ಹೆರಿಗೆಯ ಬಳಿಕ 9 ಬಾಣಂತಿಯರ ಆರೋಗ್ಯದಲ್ಲಿ ತೀವ್ರ ಏರುಪೇರು ಕಂಡುಬಂದಿತ್ತು. ತಕ್ಷಣ ಅಲರ್ಟ್ ಆಗಿ ವೈದ್ಯರು ಏನೋ ಸಮಸ್ಯೆ ಆಗಿದೆ ಅಂಥೇಳಿ ಓಟಿ ಬಂದ್ ಮಾಡಿದ್ರು. ಅಷ್ಟರಲ್ಲಿಯೇ ಬಹು ಅಂಗಾಂಗ ವೈಫಲ್ಯದಿಂದ 2 ಬಾಣಂತಿಯರು ಜಿಲ್ಲಾಸ್ಪತ್ರೆಯಲ್ಲಿಯೇ ಕೊನೆ ಉಸಿರೆಳೆದಿದ್ರು. ತಕ್ಷಣ ಉಳಿದವರ ಸ್ಥಿತಿಯು ಗಂಭೀರವಾಗಿರುವುದರಿಂದ ಜಿಲ್ಲಾಸ್ಪತ್ರೆಯಿಂದ ಬಿಮ್ಸ್ ಆಸ್ಪತ್ರೆಗೆ ರೆಫರ್ ಮಾಡಲಾಗಿತ್ತು. ಅದರಲ್ಲಿ ಬಾಣಂತಿ ಮುಸ್ಕಾನ್ ಕೂಡ ಒಬ್ಬರು. ಇನ್ನು ಮುಸ್ಕಾನ್ ಅವರನ್ನ ಬಿಮ್ಸ್ಗೆ ಶಿಫ್ಟ್ ಮಾಡಿದ ಬಳಿಕ ಡಯಾಲಿಸಿಸ್ ಪ್ರಾಬ್ಲಮ್ ಆಗಿದ್ದರಿಂದ ಅವರ ಕುಟುಂಬಸ್ಥರು ಬಳ್ಳಾರಿಯಲ್ಲಿಯೇ ಖಾಸಗಿ ಆಸ್ಪತ್ರೆಯೊಂದಕ್ಕೆ ಶಿಫ್ಟ್ ಮಾಡಿದ್ರು. ನಿರಂತರ 15 ದಿನಗಳ ಚಿಕಿತ್ಸೆ ನೀಡಲಾಗಿದ್ರೂ ಮುಸ್ಕಾನ್ ಬದುಕುಳಿಲಿಲ್ಲ. ಬಾಣಂತಿಯನ್ನ ಕಳೆದುಕೊಂಡ ದುಃಖ ಒಂದು ಕಡೆಯಾದ್ರೆ ಖಾಸಗಿ ಆಸ್ಪತ್ರೆಯ ಬಿಲ್ ಇದೀಗ ಮುಸ್ಕಾನ್ ಕುಟುಂಬಸ್ಥರನ್ನ ಕಂಗೆಡಿಸಿದೆ. 7 ಲಕ್ಷ ಖರ್ಚು ಮಾಡಿವಿ. ಗೌರ್ಮೆಂಟ್ ಇಂದ ಬಂದು 5 ಲಕ್ಷ ಬಂದೈತೆ ಚೆಕ್ ಅಂತ. ಇನ್ನು ಮನಿ ಬಂದಿಲ್ಲ ನಮ್ಮ ಚೆಕ್. ಅದು 5 ಲಕ್ಷ ಕೊಟ್ಟರು ಕೂಡ ಇನ್ನು 2.5 ಲಕ್ಷ ನಾವೇ ಸಾಲ ಮಾಡಬೇಕು. ಅವ್ರು ಡೆತ್ ಸರ್ಟಿಫಿಕೇಟ್ ಕೂಡ ಕೊಟ್ಟಿಲ್ಲ. ಬಳ್ಳಾರಿ ಹೆಲ್ತ್ ಸೆಂಟರ್ದಲ್ಲಿ ಬ್ಯಾಲೆನ್ಸ್ ಇದೆ ನಮ್ದು. ಇನ್ನು ಅದು ಕೊಟ್ಟ ಮೇಲೆ ಕೊಡ್ತೀನಂತ ಹೇಳ್ತಿದ್ದಾರೆ ಅವರು ಕೂಡ. ಅದೇನೇನೋ ಸ್ವಲ್ಪ ಗೌರ್ಮೆಂಟಿಗೆ ನಾವು ಹೆಲ್ಪ್ ಮಾಡಿರಿ ಸ್ವಲ್ಪ ಹುಡುಗ ಪಾಪು ಅಂತ ನಾವು ಹೇಳ್ತಾ ಇರೋದು. ಪಾಪು ಕೂಡ ಸ್ವಲ್ಪ ಅಡ್ಮಿಟ್ ಮಾಡಿದ್ವಿ. 4-5 ದಿವಸ ಅಡ್ಮಿಟ್ ಮಾಡಿದ್ವಿ. ಅವ್ರು ಕೂಡ ಕಂಡೀಷನ್ ಸೀರಿಯಸ್ ಐತೆ. ಅಡ್ಮಿಟ್ ಮಾಡಿದ್ವಿ. ಅವ್ರು ಸ್ವಲ್ಪ ಇನ್ನೂ ಆರಾಮಾಗಿದ್ದಾರೆ ಪಾಪು ಕೂಡ. ಸ್ವಲ್ಪ ಏನಂದರೆ ಗೌರ್ಮೆಂಟ್ ಪಾಪುಗೆ ಸ್ವಲ್ಪ ಡಿಪಾಸಿಟ್ ಮಾಡೋ ನಾವು ಐಡಿಯಾ ಇದ್ವಿ. ಬಳ್ಳಾರಿ ಹೆಲ್ತ್ ಸೆಂಟರ್ನಲ್ಲಿ ಮುಸ್ಕಾನ್ಗೆ ನಿರಂತರವಾಗಿ 15 ದಿನಗಳ ಕಾಲ ಟ್ರೀಟ್ಮೆಂಟ್ ಅನ್ನು ಕೊಡಲಾಗಿದೆ. ಬಾಣಂತಿ ಹಾಗೂ ಮಗುವಿಗೆ ನೀಡಿದ ಚಿಕಿತ್ಸಾ ವೆಚ್ಚ ಬರೋಬ್ಬರಿ 7.5 ಲಕ್ಷ ಆಗಿದೆ. ಇತ್ತ ಸರ್ಕಾರದ ನಿರ್ಲಕ್ಷ್ಯ ಹಾಗೂ ವೈದ್ಯರ ನಿರ್ಲಕ್ಷ್ಯದಿಂದ ಮೃತಪಟ್ಟಿರುವ ಬಾಣಂತಿ ಮುಸ್ಕಾನ್ ಕುಟುಂಬಸ್ಥರಿಗೆ ಖಾಸಗಿ ಆಸ್ಪತ್ರೆಯ ಬಿಲ್ ಹೊರೆಯಾಗಿದೆ. ಈಗ ಸರ್ಕಾರ ಮೃತರ ಕುಟುಂಬಕ್ಕೆ 5 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದೆ. ಆದರೆ ಇದು ಯಾವುದಕ್ಕೂ ಕೂಡ ಸಾಲುವುದಿಲ್ಲ. ಸಾಲ ಸೂಲ ಮಾಡಿ ನಾವು ಆಸ್ಪತ್ರೆ ಬಿಲ್ ಕಟ್ಟಿದ್ದೇವೆ, ಸಾಲದ ಸುಳಿಗೆ ಸಿಲುಕಿ ಒದ್ದಾಡ್ತಿದ್ದೇವೆ, ಸರ್ಕಾರ ಚಿಕಿತ್ಸಾ ವೆಚ್ಚವನ್ನ ಭರಿಸಬೇಕು ಅಂಥೇಳಿ ಮೃತ ಮುಸ್ಕಾನ್ ಕುಟುಂಬ ಮನವಿ ಮಾಡಿಕೊಂಡಿದೆ. ಸಾಲ ಮಾಡಿ 7 ಲಕ್ಷ ಸಾಲನ ಮಾಡಿದ್ದು. ಸಾಲ ಮಾಡಿ ಡಾಕ್ಯುಮೆಂಟ್ಸ್ ಪೇಪರ್ ಕೂಡ ಇದಾನಂತ. ಸಾಲ ಮಾಡಿದ್ದು ಬಡ್ಡಿ ತಂದಿದ್ದು, ಸಾಲ ಮಾಡಿ ತಂದಿದ್ದು ಡಾಕ್ಯುಮೆಂಟ್ಸ್ ಇದಾವ. ಅದು ಬೇಕಾದ್ರೆ ಅದು ತೋರಿಸಿ ನಿಮ್ಮ ಮುಂದೆ. 5 ಲಕ್ಷ ಕೊಟ್ಟಿದ್ದು ನಮಗೆ ಏನಾಗಲ್ಲ ಅಂತೇಳಿ ಅಷ್ಟೇ. ಸಾಲ ಮಾಡೋಕೆ ಡಿಪಾಸಿಟ್ ಕೂಡ ಮಾಡೋ ಬರಲ್ಲ ಪಾಪುಗೆ. ಮುಂದೆ ಫೀಚರ್ಸಿಗೆ ಸಾಲ ಮಾಡಿದ ಕಟ್ಟೆಗೆ ಹೋಗ್ಬಿಡ್ತೈತೆ 5 ಲಕ್ಷ. ಅದು ಏನಪ್ಪ ಮಾಮೂಲು ಫೀಚರ್ಸ್ ಮಾಡೋವಂತ ನಾವು ಬಂದಿವಿ ಅಷ್ಟೇ. ಇವಾಗ ನಮಗೆ 5 ಲಕ್ಷ ಕೊಟ್ಟರೆ ನಮಗೆ ಏನು ಆಗಲ್ಲ. ನಮಗೆ ಅದು 7 ಲಕ್ಷ ನಾವು ಸಾಲ ಮಾಡ್ಕೊಂಡ್ವಿ. 5 ಲಕ್ಷ ಕೊಟ್ಟರೆ ಕೂಡ ನಾವು ಇನ್ನೂ 2.5 ಲಕ್ಷ ನಾವೆಲ್ಲ ಸಾಲ ಮಾಡ್ಕೊಂತೀವಲ್ಲ, ಅದು ಕಟ್ಟಾಗ ಇನ್ನೂ ಇದಾಗ್ತೈತೆ. ಒಟ್ಟಾರೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ನಡೆದ ಬಾಣಂತಿಯರ ಸರಣಿ ಸಾವಿನ ಪ್ರಕರಣ ದೊಡ್ಡ ದುರಂತವಾಗಿದ್ದು 5 ಬಾಣಂತಿಯರ ಸಾವಿನ ಕಥೆ ವ್ಯಥೆಯಾಗಿದೆ. ಇತ್ತ ಮುಸ್ಕಾನ್ ಬಡ ಕುಟುಂಬ ಖಾಸಗಿ ಆಸ್ಪತ್ರೆಯ ಬಿಲ್ ಕಟ್ಟಲಾಗದೆ ಒದ್ದಾಡ್ತಾ ಇದೆ. ಅಮರೇಶ್ LK ಹೊಮ್ಮಿನಾಳ, ಪಬ್ಲಿಕ್ ಟಿವಿ, ಬಳ್ಳಾರಿ.